ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯದಲ್ಲಿ ವಿಯನ್ ಒಟ್ಟಿಗಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು. ಥ್ಯಾಂಕ್ ಯು. ಇದನ್ನ ಯಾರು ಪ್ರೊಟೆಕ್ಟ್ ಮಾಡಿದ್ದಾರೆ ಅವರಿಗೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನಗಿದ್ದಂಥ ಒಂದು ನೇಚರ್ ಎಕ್ಸ್ಪೀರಿಯನ್ಸ್ ತುಂಬ ಬೇರೆ ಥರದಲ್ಲಿತ್ತು. ನಾನು ನೋಡಿದಂಥ ಪ್ರಾಣಿ ಪಕ್ಷಿ ಗಿಡ ಮರಗಳು ಈಗ ಎಷ್ಟೋ ಪರ್ಸೆಂಟೇಜಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಒಂದು ರಣಹದ್ದು ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನೋಡ್ತಾ ಇದ್ದಿದ್ದು ಇವಾಗ ಇಲ್ಲ. ಸೊ ಈ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಬಟ್ ಏನಾಯಿತು, ಯಾರು ಇದಕ್ಕೆ ಹೊಣೆ ಅಂತ ಕೇಳಿದ್ರೆ ವಿ ಹ್ಯೂಮನ್ಸ್. ನಮ್ಮ ವೆಸ್ಟರ್ನ್ ಘಾಟ್ಸ್ ಈಸ್ ಆಲ್ರೆಡಿ ಸಫೋಕೇಟಿಂಗ್. ಆ್ಯಂಡ್ ಇದ್ರ ಬಗ್ಗೆ ಲಾಂಗ್ ಬ್ಯಾಕು ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿಬಿಟ್ಟು ನಮಗೆ ಫ್ಲಡ್ಡು, ಲ್ಯಾಂಡ್ ಸ್ಲೈಡ್ಸು, ಬೇರೆ ಬೇರೆ ಚಾಲೆಂಜಸ್ ಬರುತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದ್ರು. ಇದ್ರ ಬಗ್ಗೆ ಮಾಧವ್ ಗಡ್ಗಿಲ್ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಈ ರಿಪೋರ್ಟ್ ಪ್ರಕಾರ ಮ್ಯಾನ್ ವರ್ಸಸ್ ನೇಚರ್ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿ ಮ್ಯಾನ್ದು ಕನ್ಸಿಡರೇಷನ್ ಜಾಸ್ತಿ ಇರಲ್ಲ. ನೇಚರ್ ಮಧ್ಯದಲ್ಲಿ ನಾವು ಯಾವುದೇ ಒಂದು ಪ್ರಾಜೆಕ್ಟ್ಸ್ ಮಾಡಬಾರ್ದು ಅಂತೇಳಿ ಅಲ್ಲಿ ಲೋಕಲಿಟ್ಸ್ ಯಾರು ಇರ್ತಾರೆ ಅವರು ಕೂಡ ಒಂದು ತೊಂದರೆ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಬಟ್ ಆ ರಿಪೋರ್ಟ್ನ ಏನು ಮಾಡ್ತಾರೆ, ಎಲ್ಲ ಸೇರಿಕೊಂಡು ಅಪೋಸ್ ಮಾಡಿ ಸ್ಕ್ರಾಪ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ರಿಪೋರ್ಟ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಕಸ್ತೂರಿ ರಂಗನ್ ರಿಪೋರ್ಟು. ಈ ಒಂದು ರಿಪೋರ್ಟ್ ಪ್ರಕಾರ ಇಟ್ ಈಸ್ ಮೋರ್ ಅಬೌಟ್ ಹ್ಯೂಮನ್ ಆ್ಯಂಡ್ ನೇಚರ್ ಕೋ ಎಕ್ಸಿಸ್ಟೆನ್ಸಲ್ಲಿ ಯಾವ ಥರ ಇರಬೇಕು ಅಂತ. ಈ ಒಂದು ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಯಾವುದೇ ಲೋಕಲ್ ಫಾರ್ಮರ್ಸ್ ಆಗಿರ್ಬೋದು, ಪ್ಲಾಂಟರ್ಸ್ ಆಗಿರ್ಬೋದು, ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಲೋಕಲೈಟ್ಸ್ ಯಾರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಇದೇನು ಅಂತ ಹೇಳಿದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು. 60,000 ಸ್ಕ್ವೇರ್ ಕಿಲೋಮೀಟರ್ಸ್ ಮಾತ್ರ, ಅಂದರೆ ಒಂದು 37% ಆಫ್ ದ ವೆಸ್ಟರ್ನ್ ಘಾಟ್ಸ್ ಮಾತ್ರ ಇವರು ಪ್ರೊಟೆಕ್ಟ್ ಮಾಡೋ ಥರ ಒಂದು ರಿಪೋರ್ಟ್ ಕಳಿಸ್ತಾರೆ. ಮತ್ತು ಇಲ್ಲಿ ಏನು ರಿಸ್ಟ್ರಿಕ್ಟೆಡ್ ಅಂತ ಹೇಳಿದ್ರೆ ರೆಡ್ ಕ್ಯಾಟಗರಿ ಆಕ್ಟಿವಿಟೀಸು, ಫಾರ್ ಎಕ್ಸಾಂಪಲ್ ಮೈನಿಂಗು, ಕ್ವಾರೆ ಮಾಡುವಂಥದ್ದು, ಆಮೇಲೆ ಥರ್ಮಲ್ ಪ್ಲಾಂಟ್ಸು. ಸೊ ನಮ್ಮ ನೇಚರ್ಗೆ ಕಂಪ್ಲೀಟಾಗಿ ಹಾರ್ಮ್ ಆಗುವಂಥ ಯಾವುದೇ ಒಂದು ಪ್ರಾಜೆಕ್ಟ್ಸ್ ಇಲ್ಲಿ ನಡೆಸಬಾರ್ದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬಿಟ್ಟರೆ ಬೇರೆ ಯಾರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗ್ತಾ ಇಲ್ಲ. ಆದರೆ ಈ ಒಂದು ವೆಸ್ಟರ್ನ್ ಘಾಟ್ಸಿಂದ ಇಡೀ ನಮ್ಮ ದೇಶನೇ ಉಸಿರಾಡ್ತಾ ಇದೆ. ಇದು ಜಸ್ಟ್ ನಮ್ಮ ಕೊಡಗಿನ ಕಥೆ ಅಲ್ಲ. ಈ ಒಂದು ವೆಸ್ಟರ್ನ್ ಘಾಟ್ಸ್ ಕಾನ್ಸೆಪ್ಟ್ ಬರ್ತಾ ಇರೋದು ಯಾರಿಗೆಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲರಿಗೂ ಇಂಪ್ಲಿಮೆಂಟ್ ಆಗುವಂಥದ್ದು. ಆ್ಯಂಡ್ ಎವ್ರಿಬಡಿ ವಿಲ್ ಹ್ಯಾವ್ ಅ ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರ್. ಇಡೀ ಕಂಟ್ರಿ ಕೂಡ ಇದರಿಂದ ಒಂದು ಬೆನಿಫಿಟ್ ಆಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ 4 ಜನರು ಹೋಗ್ಬಿಟ್ಟು ಅದ್ರ ಬಗ್ಗೆ ಏನೂ ಅವೇರ್ನೆಸ್ ಇಲ್ಲದೆ ಪ್ರೆಸ್ ಮೀಟಲ್ಲಿ ಕೂರಿಸ್ಬಿಟ್ಟು ಇದನ್ನ ಒಂದು ಸ್ಟಾಪ್ ಮಾಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದರೆ ನೀವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ 3 ಥರ ಜನರು ಇರ್ತಾರೆ. ಒಬ್ಬರು ಡೆಸ್ಟ್ರಾಯರ್ಸು, ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳುವಂಥ ಒಂದು ಜನರಾದರೆ, ಇನ್ನೊಂದು ಕಡೆ ಪ್ರೊಟೆಕ್ಟರ್ಸು, ಇಲ್ಲ ನಾವು ಏನಾದರೂ ಮಾಡಿ ನಮ್ಮ ಫ್ಯೂಚರ್ ಜನರೇಷನ್ಗೆ ಏನೋ ಉಳಿಸಬೇಕು ಅಂತ ಹೇಳುವಂಥ ಒಂದು ಜನರೇಷನು. ಮೂರನೇದು ಯಾರು ಗೊತ್ತಾ, ನಾವೆಲ್ಲ ಮನೇಲಿ ರಂಗೋಲಿ ಹಾಕ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಆರಾಮಾಗಿ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಕೂತೀವಲ್ಲ, ಈ ಥರ. ಬಟ್ ಹೇಳ್ತಾ ಇದ್ದೀನಿ, ಸಫರ್ ಆಗೋದು ಯಾರು ಗೊತ್ತಾ, ಈ 3ನೇ ಕ್ಯಾಟಗರಿ ಅವರು. ಸೊ ಅದಕ್ಕೆ ನನ್ನ ಕ್ವೆಶ್ಚನು, ನೀವು ಒಂದು ತಂದೆಯಾಗಿ ಯೋಚನೆ ಮಾಡಿ, ತಾಯಿಯಾಗಿ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಯೋಚನೆ ಮಾಡಿ. ಜನ್ ಆಲ್ಫಾ ಇವ್ರದ್ದು ಲೈಫ್ ಇಲ್ಲದಾಗ್ಬಿಡುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದಿಸ್ ಕಸ್ತೂರಿ ರಂಗನ್ ರಿಪೋರ್ಟ್ ಇಂಪ್ಲಿಮೆಂಟೆಡ್ ಎಟ್ ಎನಿ ಕಾಸ್ಟ್. ಮನೆಗೆ ಹೋಗಿ ನಮಗೆ ಕೋಚ್ ಮಾಡೋಕ್ಕಾಗಲ್ಲ ನೇಚರ್ ಬಗ್ಗೆ. ಸೊ ಕೆಲವು ವಿಷಯದಲ್ಲಿ ಇಫ್ ಇಟ್ ಇಸ್ ಕ್ರಿಯೇಟೆಡ್ ಅಲ್ಲ, ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಪೀಸು. ಸೊ ನಾವು ಈ 4 ಜನರಿಗೆ ಗೆಲ್ತಾರ ಇಲ್ಲ ನಮ್ಮ ದೇಶ ಎಲ್ಲರೂ ಸೇರಿಕೊಂಡು ಈ ಒಂದು ವಿಷಯದ ಮೇಲೆ ವೀಡಿಯೋ ಮಾಡ್ತಾರೆ, ಕಂಟೆಂಟ್ಸ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಫೈನಲಿ ಇದ್ರ ಬಗ್ಗೆ ಸರ್ವೆ ಮಾಡಿ, ಸ್ಟಡಿ ಮಾಡಿ, ಇದ್ರ ಬಗ್ಗೆ ಎಲ್ಲರೂ ನಿಮ್ಮ ಇನ್ಪುಟ್ಸ್ ಕೊಡಿ. ಆಮೇಲೆ ಈ ಒಂದು ವೀಡಿಯೋನ ನೀವು ಏನು ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಶೇರ್ ಮಾಡಿ. ನಿಮ್ಮ ಒಂದು ಫೇವರೇಟ್ ಇನ್ಫ್ಲುಯೆನ್ಸರ್ಸು, ಯೂಟ್ಯೂಬರ್ಸು ಯಾರಿದ್ದಾರೆ ಅವರಿಗೆಲ್ಲ ಟ್ಯಾಗ್ ಮಾಡಿ, ಅವರು ಕೂಡ ಈ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಲಿ. ಫೈನಲಿ ವಿಲ್ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ವೆಸ್ಟರ್ನ್ ಘಾಟ್ಸ್. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಫ್ಯೂಚರಿಗೆ ಬುಕ್ ಬರೀಬೇಕು, ಹೌ ವಿ ಡೆಸ್ಟ್ರಾಯ್ಡ್ ದ ವೆಸ್ಟರ್ನ್ ಘಾಟ್ಸ್ ಅಂತನಾ, ಇಲ್ಲ ಹೌ ವಿ ಪ್ರೊಟೆಕ್ಟೆಡ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಸೇವ್ಡ್ ಅವರ್ ಫ್ಯೂಚರ್ ಜನರೇಷನ್ ಅಂತ. ಆಮೇಲೆ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಫೈನಲ್ ಒಂದು ಮಾತು ಹೇಳ್ಬಿಡ್ತೀನಿ. ನೇಚರು ಯಾರ್ದು ಅಪ್ಪಂದು ಅಲ್ಲ, ಅದು ನಮ್ಮ ಮಕ್ಕಳದು. ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಒಂದು ವೀಡಿಯೋನ ಶೇರ್ ಮಾಡಿ, ಯೋಚನೆ ಮಾಡಬೇಡಿ, ಶೇರ್ ಮಾಡಿ. ನಿಮ್ಮಿಂದ ಈ ಒಂದು ವೆಸ್ಟರ್ನ್ ಘಾಟ್ ಉಳಿಯುತ್ತೆ. ಥ್ಯಾಂಕ್ ಯು. ಬಾಯ್.